ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯೋಧ ಮಂಗಳನಿಂದ ಆಳಲ್ಪಡುವ ಮೇಷ, ಇಂದು ನಿಮ್ಮ ನಾಯಕತ್ವ ಮತ್ತು ವಿಜಯದ ಚೈತನ್ಯವು ಸ್ಪಷ್ಟವಾಗುತ್ತದೆ. ನಿಮ್ಮ ಪ್ರವರ್ತಕ ಮನೋಭಾವ ಸವಾಲುಗಳನ್ನು ಸ್ವೀಕರಿಸಲು ನಿಮಗೆ ಧೈರ್ಯ ಮತ್ತು ದಿಟ್ಟ ಕ್ರಮವನ್ನು ನೀಡುತ್ತದೆ. ಸಣ್ಣ ನಿರಂತರ ಕ್ರಮಗಳು ದೊಡ್ಡ ಫಲವನ್ನು ತರುತ್ತವೆ. ಇಂದು ಭಾವೋದ್ರಿಕ್ತ ಸಂಖ್ಯೆಗಿಂತ ಸ್ಥಿರತೆ ಮತ್ತು ಸೌಕರ್ಯ ಮುಖ್ಯ. ದಂಪತಿಗಳು ಭವಿಷ್ಯದ ಸಣ್ಣ ಕನಸುಗಳನ್ನು ಹಂಚಿಕೊಂಡು ಶಾಂತ ಕ್ಷಣಗಳನ್ನು ಆನಂದಿಸಲಿ. ಒಂಟಿಗಳು ಬೌದ್ಧಿಕ ಹಂಚಿಕೆಗಳು ಅಥವಾ ಸ್ವಯಂ ಸೇವಕ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ಸರಳ ಸಂಭಾಷಣೆಗಳಲ್ಲಿ ನಿಜವಾದ ಹೊಂದಾಣಿಕೆ ಹೊರಬರುತ್ತದೆ. ಬುಧನ ಪಿಸುಮಾತುಗಳು ಇಂದು ನಿಮ್ಮ ಮೂಲ ಪ್ರೇರಣೆಗಳನ್ನು ಪರೀಕ್ಷಿಸುತ್ತವೆ. ಆಳವಾದ ಆತ್ಮಾವಲೋಕನಕ್ಕೆ ಸಮಯ ನೀಡಿ. ನಿಮ್ಮ ಇತ್ತೀಚಿನ ಆಯ್ಕೆಗಳು ನಿಜವಾದ ಸ್ವಯಂ ಅನುಕೂಲಕ್ಕೆ ಹೊಂದಿಕೊಳ್ಳುತ್ತವೆಯೋ ಎಂದು ಪ್ರಾಮಾಣಿಕವಾಗಿ ಪರಿಶೀಲಿಸಿ. ವೃತ್ತಿಯಲ್ಲಿ ಸಹಕಾರಿ ಯೋಜನೆಗಳು ನಿಮ್ಮ ಗಮನವನ್ನು ಬೇಡಿಕೊಳ್ಳುತ್ತವೆ. ತಂಡದ ಚರ್ಚೆಗಳಲ್ಲಿ ಮಾರ್ಗದರ್ಶನ ನೀಡುವಾಗ ನಿಮ್ಮ ನೈಸರ್ಗಿಕ ನಾಯಕತ್ವ ಹೊಳೆಯುತ್ತದೆ. ಇಂದು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ. ಅಗತ್ಯವಾದ ಒಗಡು ತುಣುಕುಗಳು ಇತರರಿಂದ ಬರುತ್ತವೆ. ಇಂದು ಮಾನಸಿಕ ಸ್ವಾಸ್ಥ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಆಳವಾದ ಉಸಿರಾಟದ ವ್ಯಾಯಾಮಗಳು ಅಥವಾ ಪ್ರಗೋದಭರ್ಶೀಲ ಸ್ನಾಯು ವಿಶ್ರಾಂತಿ ತಂತ್ರಗಳು ನಿಮಗೆ ಸಹಾಯ ಮಾಡುತ್ತವೆ. ತೀವ್ರ ವ್ಯಾಯಾಮದ ಬದಲು ಸೌಮ್ಯ ಪೋಷಣೆ ಮತ್ತು ಗಿಡಮೂಲಿಕೆ ಚಹಾ ನಿಮ್ಮ ನರಮಂಡಲವನ್ನು ಶಮನಗೊಳಿಸುತ್ತದೆ. ಸಂಜೆಯ ಸಮಯದಲ್ಲಿ ಶಾಂತ ಸಂಗೀತ ಅಥವಾ ಧ್ಯಾನದಿಂದ ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸಿ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ಭಾವನೆಗಳನ್ನು ಬಿಡುಗಡೆ ಮಾಡಲು ಪ್ರೋತ್ಸಾಹಿಸುತ್ತಿದೆ. ನಾಸ್ಟಾಲ್ಜಿಯಾ ಮತ್ತು ಪ್ರತಿಬಿಂಬಗಳು ಗುಣಪಡಿಸುವ ಅವಕಾಶಗಳನ್ನು ತರುತ್ತವೆ. ಕುಟುಂಬದ ನೆನಪುಗಳನ್ನು ಪ್ರೋಸೆಸ್ ಮಾಡಲು ಸಮಯ ನೀಡಿ. ತೀರ್ಪು ಇಲ್ಲದೆ ಅನುಭವಿಸಲು ಅವಕಾಶ ನೀಡಿ. ಅದೃಷ್ಟ ಸಂಖ್ಯೆಗಳು 7, 19, 34. ನಿಮ್ಮ ಅದೃಷ್ಟದ ಸಮಯ ಮಧ್ಯಾಹ್ನ 2 ರಿಂದ 4 ಗಂಟೆಗಳ ನಡುವೆ ಇದೆ. ಆ ಸಮಯದಲ್ಲಿ ಅವಕಾಶದ ಕಿಟಿಕಿಗಳು ತೆರೆಯಬಹುದು. ಪ್ರಯಾಣ ಸಲಹೆ: ದೂರದ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ನೆರೆಹೊರೆಯ ಕೆಫೆ ಅಥವಾ ಉದ್ಯಾನವನದ ಸಣ್ಣ ಪರಿಶೋಧನೆಗಳು ಹೊಸ ಆವಿಷ್ಕಾರಗಳನ್ನು ತರುತ್ತವೆ. ಪರಿಹಾರ: ಹಸಿರು ಬಣ್ಣವನ್ನು ಧರಿಸಿ. ಭಾವನಾತ್ಮಕ ಸಮತೋಲನಕ್ಕೆ ಎಡಜೇಬಿನಲ್ಲಿ ಚಂದ್ರದ ಶಿಲೆಯ ಸಣ್ಣ ತುಂಡನ್ನು ಇಟ್ಟುಕೊಳ್ಳಿ. ಸೂರ್ಯಾಸ್ತದ ಸಮಯದಲ್ಲಿ ಓಂ ಶಾಂತಿ ಮಂತ್ರವನ್ನು 7 ಬಾರಿ ಪಠಿಸಿ ಮತ್ತು ಸಂಜೆಗೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಶಾಂತಿ ಮತ್ತು ಉದ್ದೇಶದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನಿಂದ ಆಳಲ್ಪಡುವ ವೃಷಭ, ಇಂದು ನಿಮ್ಮ ಐಹಿಕ ದೃಢ ನಿಶ್ಚಯ ಮತ್ತು ಇಂದ್ರಿಯ ಮೆಚ್ಚುಗೆಯೂ ಸ್ಪಷ್ಟವಾಗುತ್ತವೆ. ನಿಮ್ಮ ಭೂಮಿಯ ಸ್ವಭಾವವು ಸೌಂದರ್ಯ ಮತ್ತು ಸೌಕರ್ಯವನ್ನು ಹುಡುಕುವಾಗ ಅಚಲ ಸ್ಥಿರತೆಯನ್ನು ಒದಗಿಸುತ್ತದೆ. ಶನಿಯ ಶಕ್ತಿ ನಿಮ್ಮ ಪರಿಶ್ರಮ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಪ್ರಭಾವ ಬೀರಲು ಪ್ರಯತ್ನಿಸಬೇಡಿ. ದಾಂಪತ್ಯಗಳು ಜಂಟಿ ದೇಶೀಯ ಚಟುವಟಿಕೆಗಳಿಂದ ಬಾಂಧವ್ಯವನ್ನು ಗಟ್ಟಿಗೊಳಿಸಬಹುದು. ಇಂದು ದೈಹಿಕ ಸ್ಪರ್ಶವು ಪದಗಳಿಗಿಂತ ಪ್ರೀತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹಿಸುತ್ತದೆ. ಸ್ನೇಹಿಶೀಲ ಆತ್ಮೀಯ ಕ್ಷಣಗಳನ್ನು ಉಂಟುಮಾಡಿ. ಆಳದ ಆತ್ಮಾವಲೋಕನ ಇಂದು ನಿಮ್ಮನ್ನು ಒಳಮುಖವಾಗಿ ಕರೆಸುತ್ತದೆ. ದೀರ್ಘಕಾಲದಿಂದ ಹಿಡಿದುಕೊಂಡ ನಂಬಿಕೆಗಳನ್ನು ಪ್ರಶ್ನಿಸಿ. ವೃತ್ತಿಯಲ್ಲಿ ತೆರೆಮರೆಯ ಕೆಲಸ ಪ್ರಭಾವಶಾಲಿ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರಸ್ತುತಿಗಳಿಗಿಂತ ಸಂಶೋಧನೆ, ಯೋಜನೆ ಮತ್ತು ಅಡಿಪಾಯದ ಕಾರ್ಯಕ್ಕೆ ಆದ್ಯತೆ ನೀಡಿ. ಮಾರ್ಗದರ್ಶಕ ವ್ಯಕ್ತಿಯ ಸಲಹೆ ಅಮೂಲ್ಯವಾಗುತ್ತದೆ. ನಿಮ್ಮ ಕ್ರಮಬದ್ಧ ವಿಧಾನವು ಮೇಲಧಿಕಾರಿಗಳನ್ನು ಮೆಚ್ಚಿಸುತ್ತದೆ. ಸೌಮ್ಯ ಹಿಗ್ಗುಳಿಕೆ ಮತ್ತು ನಮ್ಯತೆಯ ವ್ಯಾಯಾಮಗಳು ನಿಮ್ಮ ಉದ್ವಿಗ್ನ ಮಾಂಸಪೇಶಿಗಳಿಗೆ ಉಪಯುಕ್ತ. ಕುತ್ತಿಗೆ ಮತ್ತು ಹೆಗಲಿನ ಒತ್ತಡಕ್ಕೆ ವಿಶೇಷ ಗಮನ ನೀಡಿ. ಗಿಡಮೂಲಿಕೆ ಚಾಹಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ನಡಕೆ ಧ್ಯಾನವು ಚಲನೆ ಮತ್ತು ಸಾವಧಾನಿಕೆಯನ್ನು ಸಮನ್ವಯಿಸುತ್ತದೆ. ಸಮೃದ್ಧ ಆಹಾರಗಳಲ್ಲಿ ಅತಿಯಾದ ಸೇವನೆಯನ್ನು ತಪ್ಪಿಸಿ.
ಪ್ರಾಮಾಣಿಕ ಸಂಭಾಷಣೆಗಳಿಂದ ಕುಟುಂಬ ಸಂಬಂಧಗಳು ಗಾಢವಾಗುತ್ತವೆ. ನೀವು ಹಿಡಿದುಕೊಂಡಿರುವ ದ್ವೇಷಗಳನ್ನು ಬಿಡುಗಡೆ ಮಾಡಿ. ಕ್ಷಮೆ ನಿಮ್ಮ ಹೃದಯವನ್ನು ಮುಕ್ತಗೊಳಿಸುತ್ತದೆ. ಭಾವನಾತ್ಮಕ ಸ್ಥಿರತೆ ಸ್ವೀಕಾರದಿಂದ ಬರುತ್ತದೆ. ಪ್ರಿಯಪಾತ್ರರ ವಿಭಿನ್ನ ವೇಗಗಳಿಗೆ ತಾಳ್ಮೆಯನ್ನು ಅಭ್ಯಾಸ ಮಾಡಿ. ಅದೃಷ್ಟ ಸಂಖ್ಯೆಗಳು 7, 18, 29, 41. ಅದೃಷ್ಟ ತ್ವರಿತ ಯೋಜನೆಗಳಿಗಿಂತ ತಾಳ್ಮೆಯ ಪರಿಶ್ರಮಕ್ಕೆ ಒಲವು ತೋರಿಸುತ್ತದೆ. ಮಧ್ಯಾಹ್ನದ ತಡವಾಗಿ ನಿಮ್ಮ ಅದೃಷ್ಟ ಉತ್ತುಕ್ಕಕ್ಕೇರುತ್ತದೆ. ಪ್ರಯಾಣ ಸಲಹೆ: ಸ್ಥಳೀಯ ಅನ್ವೇಷಣೆಗಳು ಅನಿರೀಕ್ಷಿತ ಸಂತೋಷವನ್ನು ತರುತ್ತವೆ. ಆತುರದ ಪ್ರಯಾಣಗಳನ್ನು ತಡೆಹಿಡಿಯಿರಿ. ಪರಿಹಾರ: ಹೃದಯ ಚಕ್ರದ ಬಳಿ ಗುಲಾಬಿ ಸ್ಫಟಿಕ ಶಿಲೆಯನ್ನು ಧರಿಸಿ. ಸಂಜೆ ಧ್ಯಾನದ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಡಿಸಿ. ಮಲಗುವ ಮುನ್ನ ಬೆಚ್ಚನೆಯ ಹಾಲನ್ನು ಜೇನುತುಪ್ಪದೊಂದಿಗೆ ಸೇವಿಸಿ. ನಿರ್ಧಾರಗಳ ವೇಳೆ ದಕ್ಷಿಣಕ್ಕೆ ಮುಖ ಮಾಡಿ. ಓಂ ಶುಂ ಶುಕ್ರಾಯ ನಮಃ 21 ಬಾರಿ ಜಪಿಸಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಅಧಿಪತ್ಯದ ಮಿಥುನ. ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನ ಸಾಮರ್ಥ್ಯಗಳು ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ದ್ವಂದ್ವ ಸ್ವಭಾವವು ವೈವಿಧ್ಯತೆ ಮತ್ತು ಮಾನಸಿಕ ಪ್ರಚೋದನೆಗಳಿಂದ ಸಮೃದ್ಧವಾಗುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಬಹುಮುಖತೆಯನ್ನು ಮತ್ತು ಸೃಜನಶೀಲ ಅಭಿವ್ಯಕ್ತಿಯನ್ನು ಉತ್ತೇಜಿಸುತ್ತದೆ. ಇಂದು ದೊಡ್ಡ ಘೋಷಣೆಗಳಿಗಿಂತ ಶಾಂತ ಪ್ರಣಯ ಸನ್ನೆಗಳು ಹೆಚ್ಚು ಪ್ರಭಾವಶಾಲಿ. ಒಂಟಿಗಳು ಸಾಂದರ್ಭಿಕ ಫ್ಲರ್ಟಿಂಗ್ಗಿಂತ ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತಾರೆ. ದಾಂಪತ್ಯವು ಆಳವಾಗಿ ಆಲಿಸುವುದನ್ನು ಮತ್ತು ಮಾತನಾಡದ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದನ್ನು ಪ್ರಾಧಾನ್ಯ ನೀಡಿ. ಬೌದ್ಧಿಕ ಸಂಪರ್ಕವು ಪ್ರಣಯವನ್ನು ಗಟ್ಟಿಗೊಳಿಸುತ್ತದೆ. ಆಳವಾದ ಆತ್ಮಾವಲೋಕನವು ಸಾಮಾಜಿಕ ಮುಖಗುಣಗಳ ಅಡಗೆಲೆ ನಿಮ್ಮ ನಿಜವಾದ ಆತ್ಮವನ್ನು ಪರೀಕ್ಷಿಸಲು ಕರೆ ನೀಡುತ್ತದೆ. ದೀರ್ಘಕಾಲದಿಂದ ಹಿಡಿದುಕೊಂಡ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಚೀನಾ ಹಳೆಯ ಮಾದರಿಗಳನ್ನು ಬಿಡಲು ಧೈರ್ಯವಿಡಿ. ವೃತ್ತಿಯಲ್ಲಿ ಇಂದು ಏಕವ್ಯಕ್ತಿ ಯೋಜನಾ ಕೆಲಸವು ಪ್ರಾಬಲ್ಯಗೊಂಡಿದೆ. ಸಂಶೋಧನೆ, ಬರವಣಿಗೆ ಅಥವಾ ಯೋಜನೆಗಳ ಮೇಲೆ ಗಮನಹರಿಸಿ. ಸ್ವತಂತ್ರವಾಗಿ ಕೆಲಸ ಮಾಡುವಾಗ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳು ಹೊಳಗುತ್ತವೆ. ಸೌಮ್ಯ ಯೋಗ ಅಥವಾ ಸ್ಟ್ರೆಚ್ಚಿಂಗ್ಗಳು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಇಂದು ನಿಮ್ಮ ನರಮಂಡಲಕ್ಕೆ ಶಾಂತಗೊಳಿಸುವ ಅಭ್ಯಾಸಗಳು ಅಗತ್ಯ. ಬೀಜಗಳು ಮತ್ತು ಒಮೆಗಾ ಭರಿತ ಮೀನುಗಳು ಮೆದುಳಿಗೆ ಉತ್ತಮ. ಕ್ಯಾಫೀನ್ ಮಿತಿಗೊಳಿಸಿ ಮತ್ತು ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಸಿಸಿ. ಸಂವೇದನಾತ್ಮಕ ಭಾರವನ್ನು ಕಡಿಮೆ ಮಾಡಲು ನಿಮ್ಮ ಭಾವನೆಗಳನ್ನು ಬರೆಯಿರಿ ಮತ್ತು ಪ್ರಕ್ರಿಯಿಸಿ. ಅದೃಷ್ಟಾಂಶಗಳು, ಪ್ರಯಾಣ ಪರಿಹಾರಗಳು ಮತ್ತು ರೆಕಾರ್ಡಿಂಗ್ ನೋಟ್ಸ್. ಅದೃಷ್ಟದ ಸಂಖ್ಯೆಗಳು 7, 14, 23. ಲಿಖಿತ ಸಂವಹನ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಬೆಳಗ್ಗೆ 9 ರಿಂದ 11 ಗಂಟೆಗಳ ನಡುವೆ ಅನಿಶ್ಚಿತ ಅವಕಾಶಗಳು ಸಂಭವಿಸಬಹುದು. ದೂರದ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ತವಿಸಿ. ಸ್ಥಳೀಯ ನೆರೆಹೊರೆಯ ಅನ್ವೇಷಣೆಗಳು ಮತ್ತು ಪುಸ್ತಕ ಮಳಿಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆ ನೀಡುತ್ತವೆ. ಪರಿಹಾರಗಳು: ಲ್ಯಾವೆಂಡರ್ ಅಥವಾ ಮೃದು ನೀಲಿ ಬಣ್ಣವನ್ನು ಧರಿಸಿ. ಅಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಓಂ ಗಂ ಗಣಪತಯೇ ನಮಃ 21 ಬಾರಿ ಜಪಿಸಿ. ಸಂಜೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ. ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಅಂತರ್ಪ್ರಜ್ಞೆ ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ರಕ್ಷಣಾತ್ಮಕ ಕವಚವು ಕೋಮಲ ಹೃದಯವನ್ನು ರಕ್ಷಿಸುವಂತೆ ಕಾರ್ಯನಿರ್ವಹಿಸುತ್ತದೆ. ಶನಿವಾರದ ಚಂದ್ರನ ಶಕ್ತಿ ಕುಟುಂಬ ಸಂಬಂಧಗಳು ಮತ್ತು ಮನೋಬಲವನ್ನು ಹೆಚ್ಚಿಸುತ್ತದೆ. ಇಂದು ಪ್ರಣಯದಲ್ಲಿ ದೌರ್ಬಲ್ಯತೆಯು ನಿಮ್ಮ ಶಕ್ತಿಯಾಗಿದೆ. ನಿಮ್ಮ ಆಳವಾದ ಭಯಗಳನ್ನು ಮತ್ತು ಹೃದಯದ ಸತ್ಯಗಳನ್ನು ಹಂಚಿಕೊಳ್ಳುವುದರಿಂದ ಅನ್ಯೋನ್ಯತೆ ಗಾಢಗೊಳ್ಳುತ್ತದೆ. ಒಂಟಿಗಳು ಕಾರ್ಯಕ್ಷಮತೆಯ ಬದಲು ಸತ್ಯಾಸತ್ಯತೆಯನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತಾರೆ. ಬಂಧಗಳನ್ನು ಗಟ್ಟಿಗೊಳಿಸಲು ಒಟ್ಟಿಗೆ ಬೇಯಿಸಿ ಅಥವಾ ಆರಾಮದಾಯಕ ಆಹಾರವನ್ನು ಹಂಚಿಕೊಳ್ಳಿ. ಆಳವಾದ ಆತ್ಮಾವಲೋಕನ ಇಂದು ನಿಮ್ಮನ್ನು ಒಳಮುಖವಾಗಿ ಕರೆಸುತ್ತದೆ. ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಹೊರಹೊಮ್ಮುತ್ತಿರುವ ಸತ್ಯಗಳನ್ನು ನಂಬಿ. ವೃತ್ತಿಯಲ್ಲಿ ನಿಮ್ಮ ಕ್ರಮಬದ್ಧ ವಿಧಾನವು ತೆರೆಮರೆಯ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಸಹಾನುಭೂತಿಪೂರ್ವಕ ನಾಯಕತ್ವದಿಂದ ಸಹಯೋಗ ಪ್ರಯೋಜನಗಳು ಸುಗಮವಾಗಿ ಸಾಗುತ್ತವೆ. ಕೆಲಸದ ಸ್ಥಳದ ಸನ್ನಿವೇಶಗಳನ್ನು ಗಮನದಿಂದ ಓದಿ ಮತ್ತು ಶಾಂತವಾಗಿ ಮಾರ್ಗದರ್ಶಿಸಿ. ಇಂದು ದೇಹವು ಸೌಮ್ಯ ಚಲನ ಮತ್ತು ಜಲಸಂಚಯನವನ್ನು ಬೇಡಿಕೊಳ್ಳುತ್ತದೆ. ಈಜು, ಯೋಗ ಅಥವಾ ನೀರಿನ ಬಳಿ ನಡಕೆಗಳನ್ನು ಪರಿಗಣಿಸಿ. ಜೀರ್ಣಕ್ರಿಯೆಯ ಸೂಕ್ಷ್ಮತೆಗೆ ಗಮನಹರಿಸಿ. ಹಲುಗ, ಪೌಷ್ಟಿಕ ಆಹಾರಗಳು ನಿಮ್ಮ ಶಕ್ತಿಯನ್ನು ಸಮರ್ಥಿಸುತ್ತವೆ. ಸಂಜೆಯ ಆರೈಕೆ ಆಚರಣೆಗಳು ಚೈತನ್ಯವನ್ನು ಪುನರುಸ್ಥಾಪಿಸುತ್ತವೆ. ಭಾವನಾತ್ಮಕವಾಗಿ ಹಳೆಯ ನೆನಪುಗಳನ್ನು ತೀವ್ರವಾಗಿ ಅನುಭವಿಸಲು ಅವಕಾಶ ನೀಡಿ. ತೀರ್ಪು ನೀಡದೆ ಭಾವನೆಗಳನ್ನು ಸ್ವೀಕರಿಸಿ.
ಅದೃಷ್ಟ ಸಂಖ್ಯೆಗಳು 7, 16, 29, 41. ಭಾವನಾತ್ಮಕ ಹೂಡಿಕೆ ಮತ್ತು ಕುಟುಂಬ ನಿರ್ಧಾರಗಳಿಗೆ ಇಂದು ಅದೃಷ್ಟ ಅನುಕೂಲವಾಗಿದೆ. ಬೆಳ್ಳಿ ವಸ್ತುಗಳು ಅಥವಾ ಚಂದ್ರಶಿಲೆಯ ಆಭರಣಗಳು ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತವೆ. ಅತ್ಯಂತ ಶುಭ ಸಮಯ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ. ಚಂದ್ರನ ಶಕ್ತಿ ನಿಮ್ಮ ರಾಶಿಚಕ್ರಕ್ಕೆ ಉತ್ತಮಕ್ಕೇರುವಾಗ. ಪ್ರವಾಸ ಸಲಹೆ: ನೀರು ಅಥವಾ ಬಾಲ್ಯದ ನೆನಪುಗಳಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಸಣ್ಣ ಸ್ವಯಂ ಪ್ರೇರಿತ ಭೇಟಿ ನಿಮ್ಮ ಮನಸ್ಸಿಗೆ ಗುಣಪಡಿಸುವ ಅನುಭವವನ್ನು ನೀಡಬಹುದು. ಪರಿಹಾರ: ಮುತ್ತಿನ ಬಿಳಿ ಅಥವಾ ಮೃದುವಾದ ಬೆಳ್ಳಿಯನ್ನು ಧರಿಸಿ. ಮಲಗುವ ಬಣಗೆಯಲ್ಲಿ ತೇಲುವ ಮಲ್ಲಿಗೆ ಹೂವುಗಳಿಂದ ತುಂಬಿದ ಶುದ್ಧ ನೀರಿನ ಬಟ್ಟಲನ್ನು ಇಡಿ. ಸೂರ್ಯಾಸ್ತಮದ ಸಮಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಧ್ಯಾನಿಸಿ ಮತ್ತು ಚಂದ್ರಶಿಲೆಯ ತುಂಡನ್ನು ಹಿಡಿದು ಭಾವನಾತ್ಮಕ ಆವರ್ತನಗಳನ್ನು ಸಮನ್ವಯಗೊಳಿಸಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹ, ಇಂದು ನಿಮ್ಮ ನೈಸರ್ಗಿಕ ನಾಯಕತ್ವ ಮತ್ತು ಕಾಂತಿಯ ವರ್ಚಸ್ಸು ಸ್ಪಷ್ಟವಾಗುತ್ತವೆ. ನಿಮ್ಮ ಅಗ್ನಿ ಅಂಶವು ಸೃಜನಶೀಲತೆ ಮತ್ತು ಉತ್ಸಾಹವನ್ನು ಹೊತ್ತಿದಿಸುತ್ತದೆ. ಶನಿಯ ಶಕ್ತಿಯು ಶಿಸ್ತಿನ ಸ್ವಯಂ ಅಭಿವ್ಯಕ್ತಿಗೆ ಕರೆ ನೀಡುತ್ತದೆ. ಇಂದು ಭವ್ಯ ಪ್ರದರ್ಶನಗಳಿಗಿಂತ ಅರ್ಥಪೂರ್ಣ ಸನ್ನೆಗಳು ಹೆಚ್ಚು ಪ್ರಭಾವಶಾಲಿ. ಒಂಟಿಗಳು ಸಮುದಾಯ ಕಾರ್ಯಕ್ರಮಗಳು ಅಥವಾ ಸೃಜನಶೀಲ ಕೂಟಗಳಲ್ಲಿ ನಿಜವಾದ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸಲಿ. ಜೋಡಿಯವರು ಸಂವಹನದ ಸಮಸ್ಯೆಗಳನ್ನು ಪರಿಹರಿಸಿ ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವ ಮೂಲಕ ಪ್ರಯೋಜನ ಪಡೆಯುತ್ತಾರೆ. ಬೆಳೆಯುವ ಚಂದ್ರನ ಹಂತವು ನಿಮ್ಮ ಆಂತರಿಕ ಬೆಂಕಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಸೃಜನಶೀಲತೆಯನ್ನು ಕ್ರಮಬದ್ಧ ಯೋಜನೆಯೊಂದಿಗೆ ಸಮತೋಲನಗೊಳಿಸಿ. ವೃತ್ತಿಯಲ್ಲಿ ಸ್ಥಿರವಾದ ಶ್ರೇಷ್ಠತೆಗಾಗಿ ಗುಣಮಟ್ಟದ ಕೆಲಸ ಮತ್ತು ತಂಡ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಕಾರ್ಯಾಲಯದ ನಾಟಕವನ್ನು ದೂರವಿಟ್ಟು ಸಾಧನೆಗಳನ್ನು ದಾಖಲಿಸಿ. ಭವಿಷ್ಯದ ಮನ್ನಣೆಗೆ ಇದು ಬೆಲೆ ಬಾಳುತ್ತದೆ. ನಿಯೋಜಿತ ದೈಹಿಕ ಚಟುವಟಿಕೆಗಳು ರಚನಾತ್ಮಕ ಬಿಡುಗಡೆಗೆ ಸಹಾಯ ಮಾಡುತ್ತವೆ. ನೃತ್ಯ, ಮಾರ್ಷಲ್ ಆರ್ಟ್ಸ್ಗಳು ಅಥವಾ ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ಪರಿಗಣಿಸಿ. ಹೃದಯ ಮತ್ತು ಬೆನ್ನುಮೂಳೆ ಆರೋಗ್ಯಕ್ಕೆ ಸರಿಯಾದ ಭಂಗಿ ಮತ್ತು ವ್ಯಾಯಾಮ ಮುಖ್ಯ. ದಿನದ ಮಧ್ಯಾಹ್ನದ ವಿಶ್ರಾಂತಿ ಮತ್ತು ಸೌಮ್ಯ ಉಸಿರಾಟದ ಅಭ್ಯಾಸಗಳು ಮನಸ್ಸಿನ ಸಮತೋಲನವನ್ನು ಪುನಃಸ್ಥಾಪಿಸುತ್ತವೆ. ನಿಮ್ಮ ಆತ್ಮವಿಶ್ವಾಸದ ಕೆಳಗೆ ಆಳವಾದ ಭಾವನಾತ್ಮಕ ಪ್ರವಾಹಗಳು ಹರಿಯುತ್ತವೆ. ಇತ್ತೀಚಿನ ಸಂಬಂಧಗಳ ಬಗ್ಗೆ ಪ್ರಾಮಾಣಿಕ ಆತ್ಮಾವಲೋಕನಕ್ಕೆ ಅವಕಾಶ ನೀಡಿ. ಕುಟುಂಬ ಸಂಪರ್ಕಗಳಲ್ಲಿ ನಿಮ್ಮ ನಾಯಕತ್ವ ಶಕ್ತಿ ಬೇಕಾಗಬಹುದು. ತಾಳ್ಮೆಯಿಂದ ಆಲಿಸಿ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗೆ ಸ್ಥಳ ನೀಡಿ. ಅದೃಷ್ಟದ ಅಂಕಿಗಳು 7, 14, 23, 36, 41. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಕಲಾತ್ಮಕ ಸಹಕಾರಗಳ ಮೂಲಕ ಅವಕಾಶಗಳು ಹೊರಹೊಮ್ಮುತ್ತವೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಕಲಾ ಗ್ಯಾಲರಿಗಳು ಇಂದು ನಿಮ್ಮನ್ನು ಆಕರ್ಷಿಸುತ್ತವೆ. ಮಧ್ಯಾಹ್ನ 2-5 ಗಂಟೆಗಳ ಅವಧಿ ಸ್ಥಳೀಯ ಅನ್ವೇಷಣೆಗೆ ಅತ್ಯುತ್ತಮ. ಪರಿಹಾರ: ದಾಢ ನೀಲಿ ಬಣ್ಣವನ್ನು ಧರಿಸಿ. ಲ್ಯಾಪಿಸ್ ಲಾಜುಲಿಯೊಂದಿಗೆ ಧ್ಯಾನ ಮಾಡಿ. ಬೆಳಗಿನ ಧ್ಯಾನದ ವೇಳೆ ಧೂಪ ಸುಡಿ. ಚೈತನ್ಯಕ್ಕಾಗಿ ದಾಳಿಂಬೆ ರಸ ಕುಡಿಯಿರಿ. ಪ್ರಮುಖ ನಿರ್ಧಾರಗಳ ವೇಳೆ ಸಂಜೆ 6-8 ಗಂಟೆಗಳ ನಡುವೆ ವಾಯುವ್ಯಕ್ಕೆ ಮುಖ ಮಾಡಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಅಧಿಪತ್ಯದ ಕನ್ಯಾ, ಇಂದು ನಿಮ್ಮ ಪ್ರಾಯೋಗಿಕ ಪರಿಪೂರ್ಣತೆ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಭೂಮಿಯ ಸ್ವಭಾವವು ಕ್ರಮಬದ್ಧ ವಿಧಾನಗಳ ಮೂಲಕ ಅವ್ಯವಸ್ಥೆಯನ್ನು ಸುಂದರವಾಗಿ ವ್ಯವಸ್ಥಿತಗೊಳಿಸುತ್ತದೆ. ಶನಿಯ ಶಕ್ತಿ ನಿಮ್ಮ ಸಾಂಸ್ಥಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ಪ್ರಣಯ ನಾಟಕದಕ್ಕಿಂತ ಪ್ರಾಯೋಗಿಕ ಅಭಿವ್ಯಕ್ತಿಗಳು ಹೆಚ್ಚು ಪರಿಣಾಮಕಾರಿಗಳಾಗಿವೆ. ಸಹಾಯಕವಾದ ಕ್ರಿಯೆಗಳು, ಚಿಂತನಾಶೀಲ ಯೋಜನೆಗಳು ಅಥವಾ ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸುವ ಮೂಲಕ ಪ್ರೀತಿಯನ್ನು ತೋರಿಸಿ. ಒಂಟಿಯವರು ವಿಶ್ವಾಸಾರ್ಹತೆ ಮತ್ತು ನಿಜವಾದ ಕಾಳಜಿಯನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತಾರೆ. ಆಂತರಿಕ ರೂಪಾಂತರವು ಇಂದು ವಿಶಿಷ್ಟ ಸ್ವಪರೀಕ್ಷೆಯನ್ನು ಕರೆ ನೀಡುತ್ತದೆ. ನಿಮ್ಮ ದಿನಚರಿಗಳನ್ನು ಪರಿಶೀಲಿಸಿ. ಯಾವುದು ನಿಮ್ಮ ಅತ್ಯುನ್ನತ ಒಳಿತನ್ನು ಪೂರೈಸುತ್ತದೆ? ತಾಳ್ಮೆಯ ವಿಶ್ಲೇಷಣೆಯಿಂದ ವೈಯಕ್ತಿಕ ಪ್ರಗತಿ ಹೊರಹೊಮ್ಮುತ್ತದೆ. ತೆರೆಮರೆಯ ಕೆಲಸವು ಇಂದು ಪ್ರಭಾವಿಶಾಲಿ ಫಲಿತಾಂಶಗಳನ್ನು ನೀಡುತ್ತದೆ. ಗಮನ ಸೆಳೆಯುವುದರ ಬದಲು ವ್ಯವಸ್ಥೆಗಳನ್ನು ಪರಿಪೂರ್ಣಿಸಿ, ಡೇಟಾಬೇಸ್ಗಳನ್ನು ಸಂಘಟಿಸಿ ಮತ್ತು ಪ್ರಕ್ರಿಯೆಗಳನ್ನು ಸುಲಭಗೊಳಿಸಿ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಸಂಕೀರ್ಣ ಪ್ರಶ್ನೆಗಳನ್ನು ಪರಿಹರಿಸುತ್ತವೆ. ಜೀರ್ಣಕ್ರಿಯಾ ಆರೋಗ್ಯಕ್ಕೆ ಎಚ್ಚರಿಕೆಯಿಂದ ತಿನ್ನುವ ಆಯ್ಕೆಗಳನ್ನು ನೀಡಿ. ಸೌಮ್ಯ ಯೋಗ ಅಥವಾ ಸ್ಟ್ರೆಚಿಂಗ್ಗಳು ದೇಹದ ಗುಣಪಡಿಸುವ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತವೆ. ಆತುರದ ಊಟವನ್ನು ಸಂಪೂರ್ಣವಾಗಿ ತವಿರಿಸಿ.
ಭಾವನಾತ್ಮಕ ಸ್ಪಷ್ಟತೆ ಇಂದು ದಿನಚರಿ ಅಥವಾ ಶಾಂತ ಚಿಂತನೆಯಿಂದ ಹೊರಹೊಮ್ಮುತ್ತದೆ. ಭಾವನೆಗಳನ್ನು ತೀವ್ರತೆಯಿಂದ ಮುಳುಗಿಸದೆ ಕ್ರಮಬದ್ಧವಾಗಿ ಪ್ರಕ್ರಿಯಿಸಿ. ಪ್ರಾಯೋಗಿಕ ಸೇವಾ ಕಾರ್ಯಗಳು ಕುಟುಂಬ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಅದೃಷ್ಟದ ಸಂಖ್ಯೆಗಳು 8, 17, 23, 34. ಮಧ್ಯಾಹ್ನ 2 ರಿಂದ 4 ಗಂಟೆಯ ಮಧ್ಯೆ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಗತಿಗೆ ಅನಿರೀಕ್ಷಿತ ಅವಕಾಶಗಳು ಬರುತ್ತವೆ. ಪ್ರವಾಸದ ಸಲಹೆ. ಸ್ಥಳೀಯ ಅನ್ವೇಷಣೆಗಳು ಇಂದು ಹೆಚ್ಚು ಫಲದಾಯಕವಾಗುತ್ತವೆ. ಗ್ರಂಥಾಲಯಗಳು, ಮಾರುಕಟ್ಟೆಗಳು ಅಥವಾ ಸಾಂಸ್ಥಿಕ ಸ್ಥಳಗಳಿಗೆ ಚಿಕ್ಕ ಉದ್ದೇಶಪೂರ್ಣ ಪ್ರವಾಸಗಳು ನಿಮ್ಮ ಶಕ್ತಿಯೊಂದಿಗೆ ಹೊಂದಾಣಿಕೆಯಾಗುತ್ತವೆ. ಪರಿಹಾರಗಳು. ತಿಳಿ ನೀಲಿ ಅಥವಾ ಲ್ಯಾವೆಂಡರ್ ಬಣ್ಣವನ್ನು ಧರಿಸಿ, ಜೇಬಿನಲ್ಲಿ ಚಿಕ್ಕ ಅಮೆಜೋನೈಟ್ ತುಂಡನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ಸಂಜೆ ಆಳ ಉಸಿರಾಟದ ವ್ಯಾಯಾಮಗಳೊಂದಿಗೆ ಕ್ಯಾಮೊಮೈಲ್ ಟೀ ಕುಡಿಯಿರಿ. ಇಂದು ನಿಮ್ಮ ದಿನ ಕ್ರಮಬದ್ಧತೆ, ಸ್ಪಷ್ಟತೆ ಮತ್ತು ಶಾಂತಿಯೊಂದಿಗೆ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಅಧಿಪತ್ಯದ ತುಲಾ. ಇಂದು ನಿಮ್ಮ ಸಾಮರಸ್ಯ ಮತ್ತು ಸೌಂದರ್ಯದ ಮೆಚ್ಚುಗೆಯು ನಿಮ್ಮ ನಿರ್ಧಾರಗಳು ಮತ್ತು ಸಂಬಂಧಗಳಿಗೆ ಮೃದುವಾಗಿ ಮಾರ್ಗದರ್ಶನ ನೀಡುತ್ತದೆ. ಭಾನುವಾರದ ಶನಿಯ ಸ್ಥಿರ ಪ್ರಭಾವವು ನಿಮ್ಮ ಶಾಂತಿಯುತ ಅನ್ವೇಷಣೆಗಳಲ್ಲಿ ರಚನಾತ್ಮಕ ಸೌಂದರ್ಯ ಮತ್ತು ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಉತ್ತೇಜಿಸುತ್ತದೆ. ಇಂದು ಪ್ರಣಯ ಶಕ್ತಿ ಹಂಚಿಕೊಂಡ ಸಾಂಸ್ಕೃತಿಕ ಅನುಭವಗಳು ಅಥವಾ ಕಲಾತ್ಮಕ ಮೆಚ್ಚುಗೆಯ ಮೂಲಕ ಹರಿಯುತ್ತದೆ. ದಂಪತಿಗಳು ಒಟ್ಟಿಗೆ ಸುಂದರವಾದದ್ದನ್ನು ರಚಿಸುವ ಮೂಲಕ ಬಲಗೊಳ್ಳುತ್ತಾರೆ. ಒಂಟಿಗಳು ಸೃಜನಶೀಲ ಕಾರ್ಯಗೋಷ್ಠಿಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಿಜವಾದ ಸಂಪರ್ಕವನ್ನು ಕಂಡುಕೊಳ್ಳಬಹುದು. ಭವ್ಯ ಘೋಷಣೆಗಳ ಬದಲು ಚಿಂತನಾಶೀಲ ಸಂಜ್ಞೆಗಳನ್ನು ಆಯ್ಕೆ ಮಾಡಿ. ಆಂತರಿಕ ಸಮತೋಲನಕ್ಕೆ ಇಂದು ಸೌಮ್ಯ ಪುನರ್ರಚನೆ ಅಗತ್ಯ. ನಿಮ್ಮ ವಾಸಸ್ಥಳವನ್ನು ಮರುಸಂಘಟಿಸಿ ಮತ್ತು ವೈಯಕ್ತಿಕ ಸ್ಥಳಗಳು ನಿಮ್ಮ ವಿಕಸಿತ ಶೈಲಿಯನ್ನು ಪ್ರತಿಬಿಂಬಿಸುವಂತಾಗಲಿ. ದೀರ್ಘಕಾಲೀನ ಬದ್ಧತೆಗಳ ಬಗ್ಗೆ ನಿರ್ಧಾರ ಹೊರಬಂದರೆ ನಿಮ್ಮ ರಾಜತಾಂತ್ರಿಕ ಕೌಶಲಗಳನ್ನು ಎಚ್ಚರಿಕೆಯಿಂದ ತೂಗಿ. ಭಾನುವಾರದ ಯೋಜನಾ ಅವಧಿಗಳು ಮುಂಬರುವ ವಾರದ ಸಹಯೋಗಿ ಯೋಜನೆಗಳನ್ನು ಸಂಘಟಿಸಲು ಸಹಾಯ ಮಾಡುತ್ತವೆ. ಆಕ್ರಮಣಿಕ ಗಡುವುಗಳನ್ನು ತಳ್ಳುವ ಬದಲು ಕಾರ್ಯದ ಹರಿವ ವ್ಯವಸ್ಥೆಗಳನ್ನು ರಚಿಸಿ. ಜನರನ್ನು ಒಗ್ಗೂಡಿಸುವ ನಿಮ್ಮ ಉಡುಗೊರೆ ಪಾಲುದಾರಿಕೆ ಮಾತುಕತೆಗಳಲ್ಲಿ ಮತ್ತು ಟೀಮ್ ನಿರ್ಮಾಣ ಚಟುವಟಿಕೆಗಳಲ್ಲಿ ವಿಶೇಷ ಮೌಲ್ಯ ತರುತ್ತದೆ. ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಯೋಗ ಹರಿವುಗಳು ಭಾನುವಾರದ ಪುನಶ್ಚೈವತ್ಯ ಶಕ್ತಿಗೆ ಹೊಂದಾಣಿಕೆಯಾಗುತ್ತವೆ. ಮೂತ್ರಗಳು ಮತ್ತು ಕೆಳಬೆನ್ನಿಗೆ ಹೈಡ್ರೇಟಿಂಗ್ ಗಿಡಮೂಲಿಕೆ ಚಹಾ ಮತ್ತು ಬುದ್ಧಿವಂತಿಕೆಯ ಭೌಗಿ ತಿದ್ದುಪಡಿ ಸಹಾಯಕ. ತೀವ್ರ ವ್ಯಾಯಾಮಗಳನ್ನು ತವಿಡಿ. ದೇಹದ ಸಮತೋಲನಕ್ಕೆ ಗೌರವಿಸುವ ಮೂಲಕ ಚಲನೆಗಳನ್ನು ಆರಿಸಿ. ಚಿಕ್ಕ ಉದ್ವೇಗಗಳು ಉಂಟಾಗಬಹುದು. ಕುಟುಂಬ ಚೈತನ್ಯಕ್ಕೆ ನಿಮ್ಮ ರಾಜತಾಂತ್ರಿಕ ಸ್ಪರ್ಶ ಅಗತ್ಯ. ತಕ್ಷಣ ಪರಿಹಾರ ನೀಡದೆ ಸಕ್ರಿಯವಾಗಿ ಆಲಿಸುವ ಅಭ್ಯಾಸವನ್ನು ಬೆಳೆಸಿ. ಸೃಜನಶೀಲ ಅಭಿವ್ಯಕ್ತಿ ಅಥವಾ ಶಾಂತಿಯುತ ಧ್ಯಾನವು ಭಾವನಾತ್ಮಕ ಸಮತೋಲನವನ್ನು ಬಲಪಡಿಸುತ್ತದೆ ಮತ್ತು ನಿಮಗೆ ವಿಶೇಷ ತಿಳುವಳಿಕೆಯನ್ನು ನೀಡುತ್ತದೆ. ಅದೃಷ್ಟದ ಇನ್ಸೈಟ್ಗಳು. ಅದೃಷ್ಟದ ಸಂಖ್ಯೆಗಳು 7, 16, 29, 34. ಕಲಾತ್ಮಕ ಪ್ರಯತ್ನಗಳು ಮತ್ತು ರಾಜತಾಂತ್ರಿಕ ಸಂವಹನಗಳ ಮೂಲಕ ಅದೃಷ್ಟ ಮುಗುಳು ನಲಗುತ್ತದೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿ ಪಾಲುದಾರಿಕೆಗಳು ಮತ್ತು ಸೃಜನಶೀಲ ಯೋಜನೆಗಳಲ್ಲಿ ವಿಶೇಷ ಶಕ್ತಿ ತರುತ್ತದೆ. ಇದು ನಿಮ್ಮ ಅತ್ಯಂತ ಶುಭ ಸಮಯ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಅಥವಾ ಕಲಾ ಗ್ಯಾಲರಿಗಳು ಭಾನುವಾರದ ವಿಶೇಷ ಪ್ರದರ್ಶನಗಳೊಂದಿಗೆ ನಿಮ್ಮನ್ನು ಆಕರ್ಷಿಸುತ್ತವೆ. ದೀರ್ಘ ಪ್ರಯಾಣಗಳಿಗಿಂತ ಕಡಿಮೆ ದೂರಗಳು ನಿಮ್ಮ ಸೌಂದರ್ಯ ಸಂವೇದನೆಗಳನ್ನು ಬೆಂಬಲಿಸುತ್ತವೆ. ಪರಿಹಾರ. ಮೃದು ಗುಲಾಬಿ ಅಥವಾ ಲ್ಯಾವೆಂಡರ್ ಬಣ್ಣವನ್ನು ಧರಿಸಿ. ತಾಜಾ ಬಿಳಿ ಹೂಗಳನ್ನು ವಾಸಸ್ಥಳದಲ್ಲಿ ಇಟ್ಟುಕೊಳ್ಳಿ. ಸೂರ್ಯಾಸ್ತದ ಸಮಯದಲ್ಲಿ 16 ಸಾರಿ ಓಂ ಶುಕ್ರಾಯ ನಮಃ ಜಪಿಸಿ. ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತಕ ಮಂಗಳ ಮತ್ತು ಪ್ಲೂಟೋದಿಂದ ಆಳಲ್ಪಡುವ ವೃಶ್ಚಿಕ ಇಂದು ನಿಮ್ಮ ಆಳವಾದ ಭಾವನಾತ್ಮಕ ಶಕ್ತಿ ಮತ್ತು ಪುನರುತ್ಪಾದಕ ಸಾಮರ್ಥ್ಯ ಸ್ಪಷ್ಟವಾಗುತ್ತವೆ. ನಿಮ್ಮ ಸ್ಥಿರ ನೀರಿನ ಸ್ವಭಾವವು ತೀವ್ರವಾದ ಕಾಂತೀಯ ವ್ಯಕ್ತಿತ್ವವನ್ನು ತರುತ್ತದೆ. ನೀವು ರೂಪಾಂತರ ಮತ್ತು ಸತ್ಯದ ಕಡೆ ಅಚಲ ನಿರ್ಧಾರವನ್ನು ತೋರಿಸುತ್ತೀರಿ.
ಭಾವನಾತ್ಮಕವಾಗಿ ದುರ್ಬಲರಾಗಲು ಇಚ್ಛಿಸುವವರಿಗೆ ಇಂದು ಭಾವೋದ್ರೇಕ ಮುಖಾಮುಖಿಗಳು ಕಾಯುತ್ತವೆ. ಹಿಂದೆ ರಕ್ಷಿಸಲ್ಪಟ್ಟ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವುದರಿಂದ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಗಾಢವಾಗುತ್ತವೆ. ಅವಿವಾಹಿತರು ನಿಮ್ಮ ನಿಗೂಢ ಆಕರ್ಷಣೆಯನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತಾರೆ. ಅಸೂಯೆಯನ್ನು ತಪ್ಪಿಸಿ. ನಂಬಿಕೆ ಪ್ರಣಯವನ್ನು ಗಟ್ಟಿಗೊಳಿಸುತ್ತದೆ. ಶನಿವಾರದ ಶಕ್ತಿ ಇಂದು ನಿಮ್ಮ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಳವಾದ ಸ್ವಪರೀಕ್ಷೆಗೆ ಅವಕಾಶ ನೀಡುತ್ತದೆ. ಹಳೆಯ ನಂಬಿಕೆ ವ್ಯವಸ್ಥೆಗಳನ್ನು ಬಿಡಿಸಿ. ಈ ಕ್ಷೀಣಿಸುವ ಚಂದ್ರನ ಹಂತವು ನಿಮ್ಮ ನಿಜವಾದ ಅಭಿವ್ಯಕ್ತಿಗೆ ದಾರಿ ತೋರಿಸುತ್ತದೆ. ವೃತ್ತಿಯಲ್ಲಿ ನಿಮ್ಮ ತನಿಖಾ ಶಕ್ತಿಗಳು ಪ್ರಭಾವಶಾಲಿಗಳು. ಗುಪ್ತ ಮಾಹಿತಿಯನ್ನು ಸೂಕ್ಷ್ಮವಾಗಿ ಹಂಚಿಕೊಂಡರೆ ಸಹಯೋಗಿ ಪ್ರಯೋಜನಗಳು ಲಾಭ ಪಡೆಯುತ್ತವೆ. ಅಧಿಕಾರ ಹೋರಾಟಗಳನ್ನು ತಪ್ಪಿಸಿ. ತಾಳ್ಮೆ ಮತ್ತು ಸಿದ್ಧತೆಯಿಂದ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿ. ನಿಮ್ಮ ಪುನರುತ್ಪಾದಕ ಶಕ್ತಿಗಳು ಇಂದು ಹೆಚ್ಚಾಗಿವೆ. ತೀವ್ರ ವ್ಯಾಯಾಮಗಳ ಬದಲು ಸೌಮ್ಯ ಶುದ್ಧೀಕರಣ ಅಭ್ಯಾಸಗಳು ಮತ್ತು ವಿಶ್ರಾಂತಿ ಮುಖ್ಯ. ಸಂತಾನೋತ್ಪತ್ತಿ ಮತ್ತು ನಿರ್ಮೂಲನಾ ವ್ಯವಸ್ಥೆಗಳಿಗೆ ಗಮನ ಕೊಡಿ. ಸೂರ್ಯಾಸ್ತದ ಬಳಿ ಧ್ಯಾನವು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಆಳವಾದ ಉಸಿರಾಟದ ವ್ಯಾಯಾಮಗಳು ಮತ್ತು ಶಾಂತ ನಡೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಕೌಟುಂಬಿಕ ರಹಸ್ಯಗಳು ಅಥವಾ ಗುಪ್ತ ಸತ್ಯಗಳು ಹೊರಬರಬಹುದು. ಇದಕ್ಕೆ ನಿಮ್ಮ ಭಾವನಾತ್ಮಕ ಧೈರ್ಯ ಬೇಕಾಗುತ್ತದೆ. ಸಹಾನುಭೂತಿಯಿಂದ ಆಲಿಸುವುದನ್ನು ಅಭ್ಯಾಸ ಮಾಡಿ. ಆರೋಗ್ಯಕರ ಮಿತಿಗಳನ್ನು ಕಾಯ್ದುಕೊಳ್ಳುತ್ತಿರುವಾಗಲೂ ನಿಮ್ಮ ಸಹಾನುಭೂತಿಯ ಸ್ವಭಾವವು ಮಾರ್ಗದರ್ಶನ ಬಯಸುವವರನ್ನು ಆಕರ್ಷಿಸುತ್ತದೆ. ಅವರ ಹೊರೆಗಳನ್ನು ಅನಗತ್ಯವಾಗಿ ಹೀರಿಕೊಳ್ಳದೆ ಬುದ್ಧಿವಂತಿಕೆಯಿಂದ ನೆರವು ನೀಡಿ. ಅದೃಷ್ಟದ ನೋಟುಗಳು ಮತ್ತು ಪ್ರಯಾಣ ಪರಿಹಾರಗಳು. ಅದೃಷ್ಟ ಸಂಖ್ಯೆಗಳು 8, 17, 26, 34. ಭಾವನಾತ್ಮಕ ಹೂಡಿಕೆಗಳು ಇಂದು ಹೆಚ್ಚು ಫಲಪ್ರದ. ನಿಮ್ಮ ಮಾನಸಿಕ ಅಂತಃಸತ್ಯ ಪ್ರಯೋಜನಕಾರಿ ಸಂಪರ್ಕಗಳಿಗೆ ದಾರಿ ತೋರಿಸುತ್ತದೆ. ಸಂಜೆ 6-8 ಗಂಟೆಯ ನಡುವೆ ನಿಮ್ಮ ಕಾಂತೀಯ ಮೋಹ ಸಕಾರಾತ್ಮಕ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಪ್ರಯಾಣ ಸಲಹೆ: ಸ್ವಯಂಪ್ರೇರಿತ ದೂರ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಜಲಮೂಲಗಳು ಅಥವಾ ಭೂಗರ್ಭ ಸ್ಥಳಗಳ ಬಳಿಯೇ ಸಣ್ಣ ನಿರ್ಗಮನಗಳು ಉತ್ತಮ. ಪರಿಹಾರ: ಆಳವಾದ ಬರ್ಗಂಡಿ ಅಥವಾ ಕಪ್ಪು ಗಾರ್ನೆಟ್ ಧರಿಸಿ. ಸಂಜೆ ಧ್ಯಾನದ ವೇಳೆ ಕಪ್ಪು ಮೇಣಬತ್ತಿಯನ್ನು ಬೆಳಗಿಸಿ. ಚೈತನ್ಯಕ್ಕಾಗಿ ದಾಳಿಂಬೆ ರಸ ಕುಡಿಯಿರಿ. ಪ್ರಮುಖ ಸಂಭಾಷಣೆಗಳ ಸಮಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ಇಂದು ನಿಮ್ಮ ಅನ್ವೇಷಣಾ ಚೈತನ್ಯ ಮತ್ತು ಆಶಾವಾದವು ಹೆಚ್ಚಾಗಿವೆ. ನಿಮ್ಮ ಅಗ್ನಿ ಚಿಹ್ನೆಯ ಸ್ವಭಾವವು ಹೊಸ ಅನುಭವಗಳ ಮೂಲಕ ಸತ್ಯವನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಭಾನುವಾರದ ಸೌರಶಕ್ತಿಯು ನಿಮ್ಮ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಅಂತಾರಾಷ್ಟ್ರೀಯ ಸಂಪರ್ಕಗಳು ಮತ್ತು ಆನ್ಲೈನ್ ವೇದಿಕೆಗಳು ಇಂದು ಪ್ರಣಯದ ಹೊಸ ದಾರಿಗಳನ್ನು ತೆರೆಯಬಹುದು. ದಂಪತಿಗಳು ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವ ಮೂಲಕ ಬಲಗೊಳ್ಳುತ್ತಾರೆ. ಒಂಟಿಗಳು ತಾತ್ವಿಕ ಆಸಕ್ತಿಗಳು ಮತ್ತು ಪ್ರಯಾಣದ ಕನಸುಗಳನ್ನು ಹಂಚಿಕೊಳ್ಳುವವರನ್ನು ಆಕರ್ಷಿಸುತ್ತಾರೆ. ಜೀವನದ ಉದ್ದೇಶಗಳ ಬಗ್ಗೆ ಆಳವಾದ ಸಂಭಾಷಣೆಗಳು ಪ್ರಣಯ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಭಾನುವಾರದ ಆತ್ಮಾವಲೋಕನ ಶಕ್ತಿ ಇಂದು ನಿಮ್ಮ ಮನಸ್ಸಿನಲ್ಲಿ ತಾತ್ವಿಕ ಪ್ರಶ್ನೆಗಳನ್ನು ಎತ್ತುತ್ತದೆ. ನೀವು ನಂಬಿದ ಅಂಶಗಳನ್ನು ಪರಿಶೀಲಿಸಿ. ವೃತ್ತಿಯಲ್ಲಿ ಅನಿರೀಕ್ಷಿತ ಮಾರ್ಗದರ್ಶನ ಅವಕಾಶಗಳು ಕಾಣಬಹುದು. ಕಿರಿಯರೊಂದಿಗೆ ಅನುಭವ ಹಂಚಿಕೊಳ್ಳುವಾಗ ನಿಮ್ಮ ಬೋಧನಾ ಸಾಮರ್ಥ್ಯಗಳು ಹೊಳೆಯುತ್ತವೆ. ಜಾಗತಿಕ ವೃತ್ತಿಜೀವನದ ನಿರೀಕ್ಷೆಗಳನ್ನು ವಿಸ್ತರಿಸಲು ಪ್ರಮಾಣೀಕರಣಗಳನ್ನು ಪರಿಗಣಿಸಿ. ಪ್ರಕಟಣೆ ಮತ್ತು ಪ್ರಸಾರ ಕ್ಷೇತ್ರಗಳು ವಿಸ್ತರಣೆಗೆ ಸಹಾಯಕವಾಗಬಹುದು. ಹೊರಾಂಗಣ ಪಾದಯಾತ್ರೆಗಳು ಮತ್ತು ಪ್ರಕೃತಿ ನಡಿಗೆಗಳು ಇಂದು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತವೆ. ಕಾಲುಗಳು ಮತ್ತು ತೊಡೆಗಳಿಗೆ ಹಿಗ್ಗುವ ವ್ಯಾಯಾಮಗಳನ್ನು ಸೇರಿಸಿ. ಸಾಮಾಜಿಕ ಕೂಟಗಳಲ್ಲಿ ಸಮೃದ್ಧ ಆಹಾರದಲ್ಲಿ ಅತಿಯಾದ ಸೇವನೆಯನ್ನು ತಪ್ಪಿಸಿ. ಕೃತಜ್ಞತೆ ಧ್ಯಾನಗಳು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತವೆ. ಭಾವನಾತ್ಮಕವಾಗಿ ಅಲೆಮಾರಿತನದಿಂದ ಉಂಟಾಗುವ ಅಶಾಂತಿಯನ್ನು ನಿಮ್ಮ ಆಶಾವಾದಿ ದೃಷ್ಟಿಕೋನದಿಂದ ಸಮತೋಲನ ಮಾಡಿ. ಕುಟುಂಬದ ಪ್ರಯಾಣ ಯೋಜನೆಗಳು ಅನಿರೀಕ್ಷಿತ ಭಾವನಾತ್ಮಕ ಸಂಪರ್ಕಗಳನ್ನು ತರಬಹುದು. ಅದೃಷ್ಟ ಸಂಖ್ಯೆಗಳು 7, 16, 23, 41 ಮತ್ತು 58. ಶೈಕ್ಷಣಿಕ ಹೂಡಿಕೆಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳು ಇಂದು ಅದೃಷ್ಟವನ್ನು ತರಬಹುದು.
ಸಂಜೆ 6ರಿಂದ 8 ಗಂಟೆಗಳ ನಡುವೆ ಅನಿರೀಕ್ಷಿತ ಅವಕಾಶಗಳು ಸಂಭವಿಸಬಹುದು. ಅಂತಾರಾಷ್ಟ್ರೀಯ ಸಂವಹನ ಪ್ರಗತಿಗೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು. ಪ್ರಯಾಣ ಸಲಹೆ: ಸ್ವಯಂ ಪ್ರೇರಿತ ಅಲ್ಪದೂರ ವಿಹಾರಗಳು ಹೆಚ್ಚು ಫಲಪ್ರದ. ಪರಿಹಾರ: ವೈಡೂರ್ಯ ಆಭರಣವನ್ನು ಧರಿಸಿ. ಬೆಳಗ್ಗಿನ ಧ್ಯಾನ ವೇಳೆ ಶ್ರೀಗಂಧ ಧೂಪವನ್ನು ಸುಟ್ಟು ಹಾಕಿ. ರಾತ್ರಿಡೀ ನೆನೆಸಿದ ಬಾದಾಮಿಯನ್ನು ಸೇವಿಸಿ. ಪ್ರಮುಖ ನಿರ್ಧಾರಗಳ ವೇಳೆ ಈಶಾನ್ಯಕ್ಕೆ ಮುಖ ಮಾಡಿ. ಓಂ ಗುರವೇ ನಮಃ 21 ಬಾರಿ ಜಪಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶಿಸ್ತಿನ ಶನಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಸ್ಪಷ್ಟವಾಗುತ್ತವೆ. ನಿಮ್ಮ ಭೂಮಿಯ ಚಿಹ್ನೆಯ ಸ್ವಭಾವವು ರಚನೆಯನ್ನು ಬಯಸುತ್ತದೆ. ಸೂರ್ಯನ ಸೌರಶಕ್ತಿ ನಿಮ್ಮ ನೈಸರ್ಗಿಕ ಅಧಿಕಾರ ಮತ್ತು ದೀರ್ಘಕಾಲದ ದೃಷ್ಟಿಕೋನವನ್ನು ಉತ್ತೇಜಿಸುತ್ತದೆ. ಭವಿಷ್ಯದ ಕನಸುಗಳು ಮತ್ತು ಹಂಚಿಕೆಯ ಗುರಿಗಳ ಬಗ್ಗೆ ಪ್ರಾಮಾಣಿಕ ಚರ್ಚೆಗಳು ಇಂದು ಬದ್ಧತೆಯ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಬೌದ್ಧಿಕ ಸಂಪರ್ಕ ಮತ್ತು ಪರಸ್ಪರ ಗೌರವದ ಮೂಲಕ ಆಕರ್ಷಣೆಯನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ಸಂಗಾತಿಯ ವಿಶ್ವಾಸಾರ್ಹತೆ ಮತ್ತು ಸಮರ್ಪಣೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಗುಣಮಟ್ಟದ ಸಮಯವು ಇಂದು ಉತ್ತಮ ಸನ್ನೆಗಳಿಗಿಂತ ಹೆಚ್ಚು ಮೌಲ್ಯಯುತ. ನೀವು ವೈಯಕ್ತಿಕ ಮಿತಿಗಳು ಮತ್ತು ಮೂಲ ಮೌಲ್ಯಗಳನ್ನು ಮರುಮೌಲ್ಯಮಾಪನ ಮಾಡುವಾಗ ಆಂತರಿಕ ರೂಪಾಂತರ ಉಂಟಾಗುತ್ತದೆ. ಭಾನುವಾರದ ಪ್ರತಿಫಲನಾ ಶಕ್ತಿ ನಿಮ್ಮ ನಿಜವಾದ ಮಾರ್ಗದ ಬಗ್ಗೆ ಆಳವಾದ ಆತ್ಮಾವಲೋಕನಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಹೊರಹೊಮ್ಮುವ ಒಳನೋಟಗಳನ್ನು ನಂಬಿ. ನಿಮ್ಮ ಗುರುತಿನ ಬಗ್ಗೆ ಗಮನಾರ್ಹ ಅರಿವು ಅನಿರೀಕ್ಷಿತವಾಗಿ ಬೆಳಕಿಗೆ ಬರುತ್ತದೆ. ಇಂದು ಸಹಯೋಗಿ ಯೋಜನೆಗಳ ಮೂಲಕ ನಾಯಕತ್ವದ ಅವಕಾಶಗಳು ಹೊರಹೊಮ್ಮುತ್ತವೆ. ಯೋಜನೆ ಮತ್ತು ಸಂಘಟನೆಯಲ್ಲಿನ ನಿಮ್ಮ ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ನಿಂದ ಆಳಲ್ಪಡುವ ಕುಂಭ, ಇಂದು ನಿಮ್ಮ ಪ್ರಗತಿಪರ ಚಿಂತನೆ ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಸ್ಥಿರ ಗಾಳಿಯ ಸ್ವಭಾವವು ಬೌದ್ಧಿಕ ಪ್ರತಿಭೆ ಮತ್ತು ದೃಢನಿಶ್ಚಯವನ್ನು ಸಂಯೋಜಿಸುತ್ತದೆ. ಇದು ನಿಮ್ಮನ್ನು ಸಾಂಪ್ರದಾಯಿಕ ಗಡಿಗಳನ್ನು ಪ್ರಶ್ನಿಸುವ ನೈಸರ್ಗಿಕ ದಾರ್ಶನಿಕನಾಗಿ ಮಾಡುತ್ತದೆ. ಅಸಾಂಪ್ರದಾಯಿಕ ಪ್ರಣಯ ಸಂಜ್ಞೆಗಳು ಇಂದು ಆಳವಾದ ಸಂಪರ್ಕಗಳನ್ನು ಹುಟ್ಟುಹಾಕುತ್ತವೆ. ದಂಪತಿಗಳು ಹಂಚಿಕೊಂಡ ಮಾನವೀಯ ಕಾರಣಗಳಲ್ಲಿ ಅಥವಾ ಪ್ರಗತಿಪರ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸುವುದರಿಂದ ಬಲಗೊಳ್ಳುತ್ತಾರೆ. ಒಂಟಿಗಳು ಬೌದ್ಧಿಕ ಸಂಭಾಷಣೆಗಳಿಂದ ಪಾರ್ಟ್ನರ್ಗಳನ್ನು ಆಕರ್ಷಿಸುತ್ತಾರೆ. ಭಾನುವಾರದ ಸೌರಶಕ್ತಿ ನಿಮ್ಮ ಕ್ರಾಂತಿಕಾರಿ ಮನೋಭಾವವನ್ನು ಹೆಚ್ಚಿಸುತ್ತದೆ. ಹಳೆಯ ಮಾದರಿಗಳಿಂದ ಮುಕ್ತರಾಗಲು ಇದು ಒತ್ತಾಯಿಸುತ್ತದೆ. ಶುಕ್ರನು ವೈಯಕ್ತಿಕ ಪುನರ್ವಿಮರ್ಶೆಗೆ ಪಿಸುಗುತ್ತಾನೆ. ಸಾಮಾಜಿಕ ನಿರೀಕ್ಷೆಗಳಂತೆ ನಿಮ್ಮ ನಿಜವಾದ ಆತ್ಮದೊಂದಿಗೆ ಹೊಂದಾಣಿಕೆಯಾಗುವ ಹೊಸ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ. ಬುಧನ ಪ್ರಭಾವದಿಂದ ನಿಮ್ಮ ನೆಟ್ವರ್ಕಿಂಗ್ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ. ಸಹಯೋಗಾತ್ಮಕ ನಾವೀನ್ಯತಾ ಪ್ರಾಜೆಕ್ಟ್ಗಳು ಮುಂದುವರಿಯುತ್ತವೆ. ನಿಮ್ಮ ಅಸಾಂಪ್ರದಾಯಿಕ ಪರಿಹಾರಗಳು ಅಧಿಕಾರದಲ್ಲಿರುವವರ ಗಮನ ಸೆಳೆಯಬಹುದು. ನಾಯಕತ್ವದ ಅವಕಾಶಗಳಿಗೆ ದಾರಿ ತೆರೆಯಬಹುದು. ಇಂದು ಏಕಾಂತ ಯೋಜನೆಗಳಿಗಾಗಿ ತಂಡದ ಬುದ್ಧಿಮತ್ತೆ ಅವಧಿಗಳನ್ನು ಸ್ವೀಕರಿಸಿ. ಮಾನಸಿಕ ಪ್ರಚೋದನೆಗೆ ಆದ್ಯತೆ ನೀಡಿ. ಒಗಟುಗಳು, ಮೆದುಳಿನ ಆಟಗಳು ಅಥವಾ ಹೊಸ ತಂತ್ರಜ್ಞಾನ ಕಲಿಯುವಲ್ಲಿ ತೊಡಗಿಸಿಕೊಳ್ಳಿ. ಪೆರೆಗಳಿಂದ ಬರುವ ನೀಲಿ ಬೆಳಕು ಆಯಾಸ ಉಂಟುಮಾಡ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೆಪ್ಚ್ಯೂನ್ ಆಳುವ ಮೀನ, ಇಂದು ನಿಮ್ಮ ಅಂತಃಪ್ರಜ್ಞೆ ಮತ್ತು ಕಲಾತ್ಮಕ ಸಂವೇದನೆ ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಸಹಾನುಭೂತಿ ಸಾಗರದಂತೆ ಹರಿಯುತ್ತದೆ. ನಿಮ್ಮ ಸ್ವಪ್ನಶೀಲತೆ ವಾಸ್ತವವನ್ನು ಕಾವ್ಯವಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ತರುತ್ತದೆ. ಇಂದು ಸಂಬಂಧಗಳು ಭವಿಷ್ಯದ ಗುರಿಗಳ ಬಗ್ಗೆ ಪ್ರಾಮಾಣಿಕ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತವೆ. ಒಂಟಿಗಳು ಡೇಟಿಂಗ್ ಅಪ್ಲಿಕೇಶನ್ಗಳ ಬದಲು ಸ್ವಯಂ ಪ್ರೀತಿಯ ಅಭ್ಯಾಸಗಳತ್ತ ಗಮನ ಹರಿಸಬೇಕು. ದಂಪತಿಗಳು ಹಂಚಿಕೆಯ ಜವಾಬ್ದಾರಿಗಳು ಮತ್ತು ವಾಸ್ತವಿಕ ನಿರೀಕ್ಷೆಗಳ ಬಗ್ಗೆ ಪ್ರಾಯೋಗಿಕವಾಗಿ ಚರ್ಚಿಸಿ ಮುಂದುವರಿಯಿರಿ. ಶನಿವಾರದ ಶನಿಯ ಶಕ್ತಿ ಇಂದು ನಿಮ್ಮ ಹರಿಯುವ ಸ್ವಭಾವದಿಂದ ಪ್ರಾಯೋಗಿಕ ರಚನೆಯನ್ನು ಬೇಡಿಕೊಳ್ಳುತ್ತದೆ. ಕನಸುಗಳನ್ನು ದೂರ ಸರಿಸದೆ ಅವುಗಳನ್ನು ಕಾಂಕ್ರೀಟ್ ಯೋಜನೆಗಳಾಗಿ ಮಾರ್ಗದರ್ಶಿಸಿ. ವೈಯಕ್ತಿಕ ಗಡಿಗಳ ನಿರ್ಧಾರಕ್ಕೆ ತಕ್ಷಣದ ಗಮನ ನೀಡಿ. ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ ಅದನ್ನು ವಾಸ್ತವದಲ್ಲಿ ನೆಲೆಗೊಳಿಸಿ.
ಆಡಳಿತಾತ್ಮಕ ಕಾರ್ಯಗಳು ಮತ್ತು ತೆರೆಮರೆಯ ಸಂಘಟನೆಯು ಇಂದು ನಿಮ್ಮ ಗಮನವನ್ನು ಬೇಡಿಕೊಳ್ಳುತ್ತವೆ. ನಿಮ್ಮ